ನಮಸ್ಕಾರ, ಬನ್ನಿ ಪ್ರಿಯ ಸ್ನೇಹಿತರೆ. ನಾವು ಇವತ್ತು ಒಂದಿಷ್ಟು ಇಂಗ್ಲಿಷ್ ವರ್ಡ್ಗಳು ಮತ್ತೆ ಅದರ ಕನ್ನಡ ಮೀನಿಂಗ್ ಅನ್ನ ನೋಡ್ತಾ ಹೋಗೋಣ. ಇಂಗ್ಲಿಷ್ ಕಲಿಲಿಕ್ಕೆ ಇವು ಅತ್ಯಂತ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಮೊದಲನೇದಾಗಿ ಅಪ್ಲೈ ಅಂತಂದ್ರೆ ಅನ್ವಯಿಸು ಅಂತ ಅರ್ಥ. ಅಪ್ಲೈ ಅಂತಂದ್ರೆ ಅನ್ವಯಿಸು ಅಥವಾ ಅದನ್ನ ಏನ್ ಮಾಡೋದು, ಅಪ್ಲೈ ಮಾಡ್ಕೊಳ್ಳೋದು ಅಂದ್ರೆ ನಾವು ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದು ಅಂತ ಅರ್ಥ. ಅಪಾಯಿಂಟ್ ಅಂತಂದ್ರೆ ನೇಮಕವಾಗುವುದು. ಪ್ರೆಸಿಡೆಂಟ್ ಅಪಾಯಿಂಟೆಡ್ ದಿ ಚೀಫ್ ಜಸ್ಟಿಸ್ ಅಂತಂದ್ರೆ ಮುಖ್ಯ ನ್ಯಾಯಾಧೀಶರನ್ನು ಅಪಾಯಿಂಟೆಡ್ ಅಂತಂದ್ರೆ ಅಪಾಯಿಂಟೆಡ್ ಅಂದ್ರೆ ನೇಮಕ ಮಾಡುವುದು. ಅಪಾಯಿಂಟ್ ಅಂದ್ರೆ ನೇಮಕ, ಅಪಾಯಿಂಟೆಡ್ ಅಂದ್ರೆ ನೇಮಕವಾಗಿರುವುದು. ಅಪಾಯಿಂಟ್ಮೆಂಟ್ ಅಂದ್ರೆ ನೇಮಕಾತಿ. ಓಕೆ, ನೇಮಕಾತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಪಾಯಿಂಟ್ಮೆಂಟ್ ಅಂತ ಕರಿತೀವಿ. ಓಕೆ, ಅಪ್ರಿಶಿಯೇಟ್ ಪ್ರಶಂಸೆ ಮಾಡೋದು, ಬೇರೆಯವರನ್ನ ಒಳ್ಳೆ ರೀತಿ ಕೆಲಸ ಮಾಡಿದ ಅಪ್ರಿಶಿಯೇಟ್ ಅಂತ ಕರಿತೀವಲ್ಲ, ಅಪ್ರಿಶಿಯೇಟ್. ಓಕೆ, ಅಪ್ರಿಶಿಯೇಟ್ ಅಂದ್ರೆ ಒಳ್ಳೆ ಕೆಲಸ ಮಾಡಿದವರನ್ನ ನಾವು ಗುರುತಿಸಿ ಅವರಿಗೆ ಒಳ್ಳೆ ರೀತಿಯ ಮಾತುಗಳನ್ನ ಆಡೋದಕ್ಕೆ ನಾವು ಏನಂತ ಕರಿತೀವಿ, ಅಪ್ರಿಶಿಯೇಟ್ ಅಂತ ಕರಿತೀವಿ. ಓಕೆ, ಅಪ್ರೋಚ್ ಅಂತಂದ್ರೆ ಅನುಸಂಧಾನ ಅಥವಾ ಅಪ್ರೋಚ್ ಅಂದ್ರೆ ನಾವು ಅವ್ರನ್ನ ಭೇಟಿ ಆಗೋದು. ಯಾವುದೋ ಒಂದು ವಿಚಾರಕ್ಕಾಗಿ ನಾವು ಅದನ್ನ ವಿಚಾರವನ್ನ ಮಂಡನೆ ಮಾಡೋದು ಅನ್ನೋದಕ್ಕೆ ಅಪ್ರೋಚ್ ಅಂತೀವಿ. ಹೋಗಿ ಭೇಟಿ ಆಗೋದು ಕೂಡ ಆಗುವುದು. ಅಪ್ರೋಚ್ ಅಂತಂದ್ರೆ ಎರಡು ರೀತಿಯಿಂದ ಅನುಸಂಧಾನ ಅಂತಾನೆ ಹೇಳ್ಬೋದು, ಅಥವಾ ಹೋಗಿ ನಾವು ಭೇಟಿ ಆಗೋದು, ಅದನ್ನ ನಾವು ಎದುರಿಸೋದು ಅಂತೇಳಿ ಅರ್ಥ. ಓಕೆ, ಅಪ್ರಾಪ್ರಿಯೇಟ್ ಸೂಕ್ತವಾದ ಕ್ರಿಯೆ. ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್ ಅಂತ ಕರಿತಿರ್ತಾರೆ. ಅಂದ್ರೆ ನಾವು ಒಳ್ಳೆ ರೀತಿಯ ನಿರ್ಧಾರವನ್ನು ತೆಗೆದುಕೋ. ಅಪ್ರಾಪ್ರಿಯೇಟ್ ಅಂತಂದ್ರೆ ಸೂಕ್ತವಾಗಿರ್ತಕ್ಕಂಥ ಕ್ರಮ. ಅಪ್ರೂವಲ್ ಅನುಮೋದನೆ. ಅಪ್ರೂವ್ ಅಂದ್ರೆ ಅನುಮೋದಿಸು. ಅಪ್ರಾಕ್ಸಿಮೇಟ್ಲಿ ಅಂತಂದ್ರೆ ಸರಿಸುಮಾರು ಅಂತ ನಾವು ಕರಿತೀವಿ. ಸರಿಸುಮಾರು, ಅಪ್ರಾಕ್ಸಿಮೇಟ್ಲಿ. ಡಾಕ್ಟರ್ ಅದು ಎಸ್ಟಿಮೇಟೆಡ್ ದ ಆಪರೇಷನ್ ಕಾಸ್ಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಇಷ್ಟ ಆಗ್ಬೋದು, 2 lakhs 3 lakhs ಈ ರೀತಿ. ದ ಇಂಜಿನಿಯರ್ ಆಸ್ ಅಪ್ರಾಕ್ಸಿಮೇಟ್ಲಿ ಎಸ್ಟಿಮೇಟೆಡ್ ದಿಸ್ ಮಚ್ ಆಫ್ ದ ಅಮೌಂಟ್. ಈ ರೀತಿ ಹಣವನ್ನು ನಾವು ಅಪ್ರಾಕ್ಸಿಮೇಟ್ ಸುಮಾರು ಸರಿಸುಮಾರಾಗಿ ಹೇಳಿದ್ದಾರೆ. ಅರಬ್ ಅಂತಂದ್ರೆ ಅರಬ್ ಕಂಟ್ರಿ ನಾವು ಅರಬಿಯನ್ ಅಥವಾ ಅರಬ್ ಅಂತ ನಾವು ಕರಿತೀವಿ. ಆರ್ಕಿಟೆಕ್ಟ್ ಅಂತಂದ್ರೆ ವಾಸ್ತುಶಿಲ್ಪ. ಇದು ಉದಾಹರಣೆಗೆ ಬೇಲೂರು, ಹಳೆಬೀಡಿನಲ್ಲಿರ್ತಕ್ಕಂಥ ಕಲೆಯ ಶಿಲ್ಪಗಳಿಗೆ ಆರ್ಕಿಟೆಕ್ಟ್ ಅಂತ ಕರಿತೀವಿ. ಆರ್ ಅಂತಂದ್ರೆ ಇವೆ ಅಂತ ಅರ್ಥ. ವಿ ಆರ್, ದೇ ಬಾಲ್ಸ್ ಆರ್. ಓಕೆ, ಈ ರೀತಿ ಆರ್ ಅಂತಂದ್ರೆ ಇವೆ, ಬಹುವಚನ ಅಂತ ಅರ್ಥ. ಈಸ್ ಅಂದ್ರೆ ಏನೋ ಇರುತ್ತದೆ, ಆರ್ ಅಂತಂದ್ರೆ ಇವೆ ಅಂತ ಅರ್ಥ. ಓಕೆ, ಯಾಮ್ ಅಂದ್ರೆ ಇದ್ದೇನೆ ಅಂತ ಅರ್ಥ. ಯಾಮ್ ಅಂದ್ರೆ ಏನೋ ಇದ್ದೇನೆ ಅಂತ ಅರ್ಥ. ಯಾಮ್, ಆರ್, ಈಸ್ ಇವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಡ್ಗಳು. ಯಾಮ್, ಆರ್, ಈಸ್ ಅಂತ ನಾವು ನೋಡ್ತೀವಿ. ಯಾಮ್ ಅಂದ್ರೆ ಇದ್ದೇನೆ, ಆರ್ ಅಂದ್ರೆ ಇದ್ದೇವೆ, ಈಸ್ ಅಂದ್ರೆ ಇರುತ್ತಾನೆ, ಇದ್ದಾರೆ, ಇದೆ ಅಂತ ಅರ್ಥ. ಏರಿಯಾ ಅಂತಂದ್ರೆ ಪ್ರದೇಶ. ಈ ದಿಸ್ ಏರಿಯಾ, ದಟ್ ಏರಿಯಾ ನಿಮ್ಗೆ ಗೊತ್ತಿದೆ. ಆರ್ಗ್ಯೂ ಅಂದ್ರೆ ವಾದ ಮಂಡನೆ ಮಾಡೋದು. ಆರ್ಗ್ಯುಮೆಂಟ್ ಅಂದ್ರೆ ಕೂಡ ಅದೇ. ಅರೈಸ್ ಅಂದ್ರೆ ಹುಟ್ಟುವುದು. ಸೂರ್ಯ ಮೀನ್ಸ್ ಸನ್ ಅರೈಸಸ್ ಇಲ್ಲಿ. ಓಕೆ, ಸನ್ ಅರೈಸಸ್ ಸೂರ್ಯನು ಉದಯಿಸುತ್ತಾನೆ. ಅರೈಸ್ ಅಂದ್ರೆ ಹುಟ್ಟು, ಸೂರ್ಯ ಹುಟ್ಟುತ್ತಾನೆ, ಹುಟ್ಟುಕೊಳ್ಳುತ್ತಾನೆ ಅಥವಾ ಹುಟ್ಟುತ್ತಾನೆ ಅಂತ ಹೇಳ್ಬೋದು. ಅರೈಸ್, ಸನ್ ಇಸ್ ಅರೈಸಿಂಗ್, ಸೂರ್ಯನು ಉದಯಿಸುತ್ತಿದ್ದಾನೆ ಅಂತ ಹೇಳ್ಬೋದು. ಓಕೆ, ಆರ್ಮ್ ಅಂತಂದ್ರೆ ತೋಳ. ಈ ವೇಳೆಗಂದ್ರೆ ಕೈ, ಇದಿಷ್ಟು ಕೈ, ಇದನ್ನ ನಾವೇನಂತ ಕರಿತೀವಿ, ತೋಳ. ಓಕೆ, ಬಲ, ತೋಳ್ ಬಲ ಅಂತ ಕರಿತೀವಲ್ಲ, ಆರ್ಮ್. ಓಕೆ, ಕಂಕಳಕ್ಕೆ ಆರ್ಮ್ ಪಿಟ್ ಅಂತ ಕರಿತೀವಿ. ಆರ್ಮ್ಡ್ ಅಂತಂದ್ರೆ ಇನ್ನೊಂದು ಶಸ್ತ್ರಜ್ಜಿತ. ಪಿಸ್ತೂಲು, ಬಂದೂಕುಗಳನ್ನ ಹಿಡ್ಕೊಂಡಿರ್ತಾನಲ್ಲ, ಆರ್ಮ್ಡ್ ಪರ್ಸನ್ ಅಂತ ಕರಿತೀವಿ. ಯಾರೋ ಆಯುಧಗಳನ್ನು ಹೊಂದಿರ್ತಾನೆ ಅವರಿಗೆ ಆರ್ಮ್ಡ್ ಪರ್ಸನ್ ಅಂತ ಕರಿತೀವಿ. ಅಥವಾ ಆರ್ಮ್ಡ್ ಅಂದ್ರೂ ಕೂಡ ಸಶಸ್ತ್ರ ಸಜ್ಜಿತ ಅಂತ ಅರ್ಥ. ಆರ್ಮಿ ಅಂತಂದ್ರೆ ಸೇನೆ, ಅರೌಂಡ್ ಅಂದ್ರೆ ಸುತ್ತಲೂ, ಅರೇಂಜ್ ಅಂದ್ರೆ ವ್ಯವಸ್ಥೆ ಮಾಡು, ಸರಿ ಮಾಡು, ವ್ಯವಸ್ಥೆ ಮಾಡು ಅಂತೇಳಿ ಅರ್ಥವನ್ನ ಕೊಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ವರ್ಡ್ಗಳನ್ನು ನಾವು ಒಂದಿಷ್ಟು ನೋಡ್ಬೋದಾಗಿದೆ. ಬಹಳ ಇಂಪಾರ್ಟೆಂಟ್. ಅರೇಂಜ್ಮೆಂಟ್ ವ್ಯವಸ್ಥೆ ಮಾಡುವುದು. ಅರೆಸ್ಟ್ ಬಂಧನ. ಅರೈವಲ್ ಅಂತಂದ್ರೆ ಆಗಮನ. ದ ರೈಲ್ ಈಸ್ ಅರೈವಿಂಗ್ ಫ್ರಮ್ ದ ಟ್ರೈನ್ ನಂಬರ್ 1 2 3 ಅರೈವಿಂಗ್ ಆನ್ ಪ್ಲಾಟ್ಫಾರ್ಮ್ ನಂಬರ್ 2 ಅಂತ ಹೇಳ್ತಿರ್ತಾರೆ ಯಾರೋ ರೈಲ್ವೆ ಸ್ಟೇಷನ್ ಅಲ್ಲಿ. ಅರೈವಲ್ ಅಂತಂದ್ರೆ ಅರೈವ್ ಅಂದ್ರೆ ಆಗಮನ, ಆಗಮಿಸುತ್ತಿದೆ, ಬರ್ತಾ ಇದೆ ಅಂತ ಅರ್ಥ. ಅರೈವ್ ಅಂತಂದ್ರೆ ಕೂಡ ಆಗಮನವೇ. ಆರ್ಟ್ ಅಂದ್ರೆ ಕಲೆ. ಆರ್ಟಿಕಲ್ ಅಂದ್ರೆ ಲೇಖನ. ಆರ್ಟಿಸ್ಟ್ ಅಂದ್ರೆ ಕಲಾವಿದ. ಅದು ಡ್ಯಾನ್ಸ್. ಆರ್ಟಿಸ್ಟ್ ಅಂದ್ರೆ ಡ್ಯಾನ್ಸ್ ಆರ್ಟಿಸ್ಟ್ ಅಂದ್ರೆ ನೃತ್ಯ ಕಲೆಗಾರ. ಆರ್ಟಿಸ್ಟ್ ಅಂದ್ರೆ ಚಿತ್ರಗಾರ. ಡ್ರಾಮಾಟಿಸ್ಟ್, ಆರ್ಟಿಸ್ಟ್ ಅಂತೆಲ್ಲ ಕರಿತೀವಲ್ಲ, ಅದೇ ರೀತಿ ಆರ್ಟಿಸ್ಟ್ ಅಂದ್ರೆ ಕಲಾವಿದ. ಅದೇ ಅದರದ್ದೇ ಇರ್ಬೋದು. ಆರ್ಟಿಸ್ಟಿಕ್ ಅಂದ್ರೆ ಕಲಾತ್ಮಕವಾಗಿ ಹೇಳೋದು, ವಿಶೇಷವಾಗಿ ಹೇಳೋದನ್ನ ಆರ್ಟಿಸ್ಟಿಕ್ ಆಗಿ ಅಂತ ನಾವು ಕರಿತೀವಿ. ಆರ್ಟಿಸ್ಟಿಕ್ ಆಗಿ ಸ್ಟೈಲಿಂಗ್ ವೆರಿ ಆರ್ಟಿಸ್ಟಿಕ್ಲಿ ಅಂದ್ರೆ ಕಲಾತ್ಮಕವಾಗಿ ಹೇಳೋದು ಅಂತ. ಆಸ್ ಅಂತಂದ್ರೆ ಅದರಂತೆ, ಹಾಗೆ ಅಂತೇಳಿ ಅರ್ಥ. ಏಷ್ಯನ್ ಅಂತಂದ್ರೆ ಏಷ್ಯಾದ ವ್ಯಕ್ತಿಯನ್ನು ನಾವು ಏಷ್ಯಾ ಖಂಡಕ್ಕೆ ಸೇರಿದ ವ್ಯಕ್ತಿಯನ್ನ ಏಷ್ಯನ್ ಅಂತ ಕರಿತೀವಿ. ಅಸೈಡ್ ಅಂತಂದ್ರೆ ಪಕ್ಕಕ್ಕೆ. ಆಸ್ಕ್ ಅಂದ್ರೆ ಕೇಳು. ಅಸ್ಲೀಪ್ ಅಂದ್ರೆ ನಿದ್ದೆ. ಆಸ್ಪೆಕ್ಟ್ ಅಂದ್ರೆ ಅಂಶ. ಯಾವ ಆಸ್ಪೆಕ್ಟ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ. ಆಸ್ಪೆಕ್ಟ್ ಅಂದ್ರೆ ಯಾವ ಅಂಶ ಅಂತ. ಯಾವ ಅಂಶದಲ್ಲಿ. ಅಸಲ್ಟ್ ಅಂತಂದ್ರೆ ದಾಳಿ ಮಾಡುವುದು. ಅವ್ರ ಮೇಲೆ ಅಸಲ್ಟ್ ಅಂತಂದ್ರೆ ದಾಳಿ ಮಾಡಿದ್ದಾರೆ ಅಂತ ಅರ್ಥ.
ಅಸರ್ಟ್ ಅಂತಂದ್ರೆ ಪ್ರತಿಪಾದಿಸು, ಆಕ್ಸೆಸ್ ಆಕ್ಸೆಸ್ ಮೌಲ್ಯಮಾಪನ ಮಾಡು ಅಂತೇಳಿ. ಅಸೈನ್ಮೆಂಟ್ ಅಂದ್ರೆ ಮೌಲ್ಯಮಾಪನ. ಅಸೆಟ್ ಅಂತಂದ್ರೆ ಆಸ್ತಿ ಸಂಪತ್ತು ಅಂತ. ಓಕೆ, ಅಸೈನ್ ಅಂತಂದ್ರೆ ನಿಯೋಜಿಸು, ಈ ಕೆಲಸವನ್ನು ಅವರಿಗೆ ಅಸೈನ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅಸೈನ್ ಅಂತಂದ್ರೆ ನಿಯೋಜಿಸು, ಕೆಲಸವನ್ನ ಅವರಿಗೆ ಒಪ್ಪಿಸುವುದು ಅಸೈನ್ಮೆಂಟ್ ಅಂದ್ರೆ ಕೂಡ ಯೋಜನೆ, ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂತೀವಲ್ಲ, ಕೆಲಸ. ಅಸೈನ್ಮೆಂಟ್ ಅಂದ್ರೆ ಕೆಲಸ. ಇವು ಇವತ್ತಿನ ಶಬ್ದಗಳಾಗಿತ್ತು, ಇಂಗ್ಲಿಷ್ನ ಶಬ್ದಗಳು, ಅದರ ಜೊತೆಗೆ ಕನ್ನಡ ಮೀನಿಂಗು. ಐ ಫೀಲ್ ದಟ್ ಯು ಅಂಡರ್ಸ್ಟುಡ್ ವೆರಿ ವೆಲ್, ಅಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್, and thank you very much for the watching.